ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಸ್ಪಾರ್ಕ್, ಒಂದು ಗ್ಯಾಸ್ ಲೀಕ್ ಅಥವಾ ಒಂದು ಶಾರ್ಟ್ ಸರ್ಕ್ಯೂಟ್ ಕೆಲವೇ ನಿಮಿಷಗಳಲ್ಲಿ ದೊಡ್ಡ ಬೆಂಕಿ ಅವಘಡಕ್ಕೆ ಕಾರಣವಾಗಬಹುದು. ಆ ಸಮಯದಲ್ಲಿ ಬಹುತೇಕ ಜನರು ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆ ತಪ್ಪೇ ಜೀವಕ್ಕೆ ಅಪಾಯವಾಗಬಹುದು. ಇಂದು ಈ ವಿಡಿಯೋದಲ್ಲಿ ಬೆಂಕಿ ಅವಘಡದ ಸಮಯದಲ್ಲಿ ಹೇಗೆ ಸುರಕ್ಷಿತವಾಗಿ ಹೊರಬರಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಇತರರ ಜೀವವನ್ನು ಹೇಗೆ ಉಳಿಸಬಹುದು ಎಲ್ಲವನ್ನೂ ಸರಳವಾಗಿ ತಿಳಿದುಕೊಳ್ಳೋಣ. ಬೆಂಕಿ ಕಾಣಿಸಿದ್ದಂತೆಯೇ ಏನು ಮಾಡಬೇಕು? ಮೊದಲ ನಿಯಮ, ಗಾಬರಿಯಾಗಬೇಡಿ. ಪ್ಯಾನಿಕ್ ಆದ್ರೆ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಬೆಂಕಿ ಕಾಣಿಸಿದ್ದಂತೆಯೇ ಜೋರಾಗಿ ಫೈರ್ ಫೈರ್ ಎಂದು ಕೂಗಿ ಇತರರಿಗೆ ಎಚ್ಚರಿಸಿ. ಸಾಧ್ಯವಾದರೆ ಮೇನ್ ಪವರ್ ಸ್ವಿಚ್ ಆಫ್ ಮಾಡಿ. ಗ್ಯಾಸ್ ಸಿಲಿಂಡರ್ ಇದ್ದರೆ ಅದರ ಬಳಿ ಹೋಗಬೇಡಿ. ತಕ್ಷಣ ನಿಯರೆಸ್ಟ್ ಎಕ್ಸಿಟ್ ಹುಡುಕಿ. ಲಿಫ್ಟ್ ಬಳಸಬೇಡಿ, ಕಾರಣ ಬೆಂಕಿ ಸಮಯದಲ್ಲಿ ವಿದ್ಯುತ್ ಹೋಗಬಹುದು. ಲಿಫ್ಟ್ ಮಧ್ಯದಲ್ಲಿ ಸಿಲುಕಬಹುದು. ಹೊಗೆ ಇದ್ದರೆ ಹೇಗೆ ಹೊರಬರಬೇಕು? ಬೆಂಕಿಗಿಂತ ಹೆಚ್ಚು ಜನರನ್ನು ಕೊಲ್ಲೋದು ಹೊಗೆ. ಸ್ಮೋಕ್ ಒಳಗೆ ವಿಷಕಾರಿ ಗ್ಯಾಸಸ್ ಇರುತ್ತವೆ. ಹೀಗಾಗಿ ನೆಲದ ಹತ್ತಿರ ಬಾಗಿ ಅಥವಾ ಹಾವಿನಂತೆ ಕ್ರಾಲ್ ಮಾಡಿ ಹೋಗಿ, ಕಾರಣ ಹೊಗೆ ಮೇಲಕ್ಕೆ ಏರುತ್ತದೆ. ಮೂಗು ಮತ್ತು ಬಾಯಿಯನ್ನು ಒದ್ದೆಯಾದ ಬಟ್ಟೆಯಿಂದ ಮುಚ್ಚಿಕೊಳ್ಳಿ. ಇದು ಸ್ಮೋಕ್ ಒಳಗೆ ಹೋಗುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಡೋರ್ ಹ್ಯಾಂಡಲ್ ಟಚ್ ಮಾಡುವ ಮೊದಲು ಕೈಯಿಂದ ಪರೀಕ್ಷಿಸಿ. ಡೋರ್ ತುಂಬಾ ಬಿಸಿಯಾಗಿದ್ದರೆ ಅದರ ಹಿಂದೆ ಬೆಂಕಿ ಇರಬಹುದು. ಬಟ್ಟೆಗೆ ಬೆಂಕಿ ಹತ್ತಿದರೆ ಏನು ಮಾಡಬೇಕು? ಒಬ್ಬರ ಬಟ್ಟೆಗೆ ಬೆಂಕಿ ಹತ್ತಿದರೆ ಓಡಬೇಡಿ. ಓಡಿದಷ್ಟು ಗಾಳಿ ಸಿಗುತ್ತದೆ, ಬೆಂಕಿ ಇನ್ನೂ ಹೆಚ್ಚಾಗುತ್ತದೆ. ಅದರ ಬದಲು ನೆನಪಿಡಿ, ಸ್ಟಾಪ್, ಡ್ರಾಪ್, ರೋಲ್. ಅಂದರೆ ನಿಲ್ಲಿ, ನೆಲಕ್ಕೆ ಬಿದ್ದು ಉರುಳಿ. ಬ್ಲಾಂಕೆಟ್ ಅಥವಾ ದಪ್ಪ ಬಟ್ಟೆಯಿಂದ ಮುಚ್ಚಿದರೆ ಕೂಡ ಬೆಂಕಿ ಕಡಿಮೆಯಾಗುತ್ತದೆ. ನೀವು ಕೊಠಡಿಯಲ್ಲಿ ಸಿಲುಕಿಕೊಂಡಿದ್ದರೆ, ಹೊರಗೆ ಬರಲು ದಾರಿ ಇಲ್ಲದಿದ್ದರೆ ಡೋರ್ ಕೆಳಗಿನ ಗ್ಯಾಪ್ ಅನ್ನು ವೆಟ್ ಟವಲ್ ಬಳಸಿ ಮುಚ್ಚಿ. ಇದು ಸ್ಮೋಕ್ ಒಳಗೆ ಬರುವುದನ್ನು ಕಡಿಮೆ ಮಾಡುತ್ತದೆ. ವಿಂಡೋ ಹತ್ತಿರ ಹೋಗಿ ಸಿಗ್ನಲ್ ಕೊಡಿ. ಟಾರ್ಚ್ ಅಥವಾ ಮೊಬೈಲ್ ಫ್ಲಾಶ್ಲೈಟ್ ಬಳಸಿ. ಎಮರ್ಜೆನ್ಸಿ ನಂಬರ್ 101ಕ್ಕೆ ಕರೆ ಮಾಡಿ. ಬಿಲ್ಡಿಂಗ್ನಿಂದ ಜಿಗಿಯಬೇಡಿ. ಬಹಳ ಜನರು ಭಯದಿಂದ ಜಂಪ್ ಮಾಡಿ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇತರರನ್ನು ರಕ್ಷಿಸುವಾಗ ಎಚ್ಚರಿಕೆ. ನೀವು ಸುರಕ್ಷಿತವಾಗಿದ್ದರೆ ಮಾತ್ರ ಇತರರಿಗೆ ಸಹಾಯ ಮಾಡಿ. ಮಕ್ಕಳನ್ನು ಮತ್ತು ವೃದ್ಧರನ್ನು ಮೊದಲು ಹೊರಗೆ ಕಳುಹಿಸಿ. ಸ್ಮೋಕ್ ತುಂಬಿರುವ ಜಾಗಕ್ಕೆ ಟ್ರೈನಿಂಗ್ ಇಲ್ಲದೆ ಹೋಗಬೇಡಿ. ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸಲು ಗೊತ್ತಿದ್ದರೆ ಮಾತ್ರ ಪ್ರಯತ್ನಿಸಿ. ಹೀರೋ ಆಗಲು ಹೋಗಿ ನಿಮ್ಮ ಜೀವವನ್ನೇ ಅಪಾಯಕ್ಕೆ ಹಾಕಬೇಡಿ. ಬೆಂಕಿ ಅವಘಡದ ನಂತರ ಏನು ಮಾಡಬೇಕು? ಯಾರಿಗಾದರೂ ಸುಟ್ಟ ಗಾಯಗಳಿದ್ದರೆ ಸುಟ್ಟ ಜಾಗದ ಮೇಲೆ 10 ರಿಂದ 20 ನಿಮಿಷ ತಣ್ಣೀರು ಹರಿಸಿ. ಟೈಟ್ ಕ್ಲೋತ್ಸ್ ಅಥವಾ ಆರ್ನಮೆಂಟ್ಸ್ ರಿಮೂವ್ ಮಾಡಿ. ಕ್ಲೀನ್ ಕ್ಲಾತ್ನಿಂದ ಕವರ್ ಮಾಡಿ. ಐಸ್ ಹಾಕಬೇಡಿ. ಟೂತ್ ಪೇಸ್ಟ್ ಅಥವಾ ಮನಿಮದ್ದು ಬಳಸಬೇಡಿ ಮತ್ತು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಿ. ಒಂದು ಫೈರ್ ಆಕ್ಸಿಡೆಂಟ್ ಯಾವಾಗ ಬೇಕಾದರೂ ಸಂಭವಿಸಬಹುದು. ಆದರೆ ಸರಿಯಾದ ಮಾಹಿತಿ ಇದ್ದರೆ ನಾವು ನಮ್ಮ ಜೀವವನ್ನು, ಇತರರ ಜೀವವನ್ನು ಉಳಿಸಬಹುದು. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ ಮತ್ತು ಇಂತಹ ಲೈಫ್ ಸೇವಿಂಗ್ ವಿಡಿಯೋಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.